ಜೈ ಶ್ರೀರಾಮ್. ನಮಸ್ತೆ ಬಂಧುಗಳೇ. ಇದು ಕರಡಿಗಳ ವಿಷಯ. ನಾನು ಯಾಕೆ ಕರಡಿಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಕರಡಿಗಳ ಜೊತೆ ನಮ್ಮ ಅವಿನಾಭಾವ ಸಂಬಂಧ ಹೆಂಗಿದೆ ಅಂದರೆ, ವಾರಕ್ಕೆ 3-4 ಸರಿ ಅಂತೂ ನಾವು ಕರಡಿಗಳನ್ನ ನೋಡ್ತಾನೆ ಬಂದಿದ್ದೀವಿ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಏನಂದರೆ, ಈ ಏನು ಪ್ಲೇಸ್ ಇದೆ ಕರಡಿಗಳು ಮುಂಚೆ ನಮ್ಮ ಮನೆ ಹತ್ರ ಬರ್ತಾ ಇದ್ವು, ಅಲ್ಲಿ ಹತ್ರನೇ. ಇಲ್ಲಿ ಈಗ ಏನಾಗಿದೆ ಅಂದರೆ, ಕರಡಿಗಳು ಈ ಗುಡ್ಡದಿಂದ ಹಿಂಗೆ ಹೋಗ್ತವೆ. ಬಂದು ಕರಡಿಗಳು ರಿಟರ್ನ್ ಬರೋ ಕರಡಿಗಳು ಏನು ಮಾಡ್ತವೆ, ಈ ಒಂದು ಪ್ಲೇಸಲ್ಲಿ ಏನಿದೆ ಇಲ್ಲಿ ರೆಸ್ಟ್ ಮಾಡ್ತವೆ. ರೆಸ್ಟ್ ಎಷ್ಟೊತ್ತಂದ್ರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತವೆ. ನಾವು ವಾಕ್ ಹೋಗೋ ಜಾಗದಲ್ಲೇ, ಇದು ರೋಡ್ ಪಕ್ಕನೇ ಇರೋದು. ಈ ನಾವು ರೋಡಲ್ಲಿ ಬರೋವಾಗ ಭಾಳ ಜನ ನಿಂತು ವಿಡಿಯೋ ಮಾಡ್ತಾರೆ, ಭಾಳ ಜನ ಫೋಟೋ ತಕ್ಕೋತಾರೆ. ಹೆಂಗೆ ಅಂದರೆ, ಕರಡಿಗಳು ಒಂಥರ ಫ್ರೆಂಡ್ಲಿ ಆಗ್ಬಿಟ್ಟಿದ್ದಾವೆ. ಇಲ್ಲಿ ಬಂದು ಒದ್ದಾಡೋದೇನು, ಇಲ್ಲಿ ಕಿತ್ತಾಡೋದೇನು, ಒದ್ದಾಡೋದೇನು, ಅದಕ್ಕೆ ಸಾಕ್ಷಿ ಏನಪ್ಪ ಅಂದರೆ, ಬನ್ನಿ ಇಲ್ಲಿ ತೋರಿಸ್ತೀನಿ ನಾನು. ಬರಪ್ಪಲಿ ನೋಡಿ, ಕೆಳಗೆ ತೋರಿಸು ನೋಡಿ. ಇದೆಲ್ಲ ಕರಡಿಗಳು ಮಲ ವಿಸರ್ಜನೆ ಮಾಡಿರುವಂಥದ್ದು. ನೋಡಿ ಈ ಪ್ಲೇಸ್ ಏನಿದೆ ನೋಡಿ, ಇಲ್ಲೆಲ್ಲ ಅರ್ಧ ಗಂಟೆ ಒದ್ದಾಡ್ಬಿಟ್ಟು ಏನು ಮಾಡ್ತವೆ ಅಂದರೆ, ಈಗಿಂದ ಬರ್ತಾವೆ. ಈಗಿಂದ ಬಂದಿದ್ದು ಈ ಥರ ಹೋಗಿ ಗುಡ್ಡ ಸೇರ್ಬಿಡ್ತಾವೆ. ಬಾರಪ್ಪ ಇಲ್ಲಿ ತೋರಿಸು. ಬೈಗೆ ಬತ್ತರಕ್ಕೆ ಬಾ. ನೋಡಿ ಗುಡ್ಡ ಎಷ್ಟು ಭಯಂಕರವಾಗಿದೆ. ಅಲ್ಲಿ ಒಂದು ನಾವು ನರಪಿಳ್ಳೆನೂ ಹೋಗೋಷ್ಟು ಜಾಗ ಇಲ್ಲ, ಅಂಥ ಜಾಗಗಳಲ್ಲಿ ಕರಡಿ ವಾಸ ಮಾಡ್ತವೆ. ಇಲ್ಲೇನು ಡೋರ್ ನೋಡ್ತಿದ್ರಲ್ಲ ನೀವು, ಈ ಮನೆ ಇದೆಯಲ್ಲ, ನಮಗೆ ಈಗಲೂ ಸಹಿತ ಅಲ್ಲಿಗೆ ಹೋಗಿ ಭಯ. ಯಾಕೆ ಅಂದರೆ, ಕರಡಿಗಳು ಅದ್ರೊಳಗೆ ಇರ್ಬೋದು ಅನ್ನೋ ಒಂದು ಅನುಮಾನ. ಈಗಲೂ ನಮಗೆ ಹೋಗಕ್ಕೆ ಸಹಿತ ಭಯ. ಅಲ್ಲಿಗೆ ಹೋಗಕ್ಕೆ ಆಗೋದಿಲ್ಲ. ಯಾವ ಟೈಮಲ್ಲಿ ಎಲ್ಲಿ ಒಕ್ಕಂದಿರ್ತವೆ ಅಂತ ಗೊತ್ತಾಗೋದಿಲ್ಲ. ನೋಡ್ರಿ ಇಷ್ಟು ಭಯಂಕರವಾಗಿದೆ ಕರಡಿ. ಬರೀ ಸೀತಾಫಲ ಗಿಡಗಳನ್ನ ಹೊಂದಿರುವಂಥ ಈ ಗುಡ್ಡದಲ್ಲಿ ಬೇಕಾದಷ್ಟು ಫುಡ್ ಸಿಗುತ್ತೆ. ಅವೆಲ್ಲ ಆ ಸೀತಾಫಲ ಕಾಲದಲ್ಲಿ ತಿಂದ್ಬಿಡ್ತವೆ. ಬೇರೆ ಟೈಮಲ್ಲಿ ಇದೇ ನೋಡಿ, ಏನು ನೋಡ್ತಿದ್ದೀರಾ, ಇಲ್ಲಾಸ್ ಬರ್ತವೆ. ಇಲ್ಲಾಸ್ ಬಂದಿದ್ದು ಈ ಥರ ಕೆಳಗೆ ಹೋಗ್ತವೆ, ಗುಡ್ಡದಿಂದ ಕೆಳಗೆ. ಮತ್ತು ರಿಟರ್ನ್ ಬರ್ತವೆ. ರಿಟರ್ನ್ ಬಂದವಾಗ ಈ ಜಾಗದಲ್ಲಿ ಏನಿದೆ, ಈ ಜಾಗದಲ್ಲೇ ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಎಲ್ಲರಿಗೂ ಫೋರ್ಸ್ ಕೊಟ್ಟು ಆಮೇಲೆ ಗುಡ್ಡ ಸೇರ್ತವೆ. ಇವರು ಈ ಗ್ರಾಮದವರು. ಇವರು ಮುಂಜಾನೆ ನಾವು ವಾಕ್ ಹೋಗೋವಾಗ ಬೆಳಗ್ಗೆ 7 ಗಂಟೆಗೆ ಇವರು ದಿನಚರಿ ಕೆಲಸಕ್ಕೆ ಸಿಟಿಗೆ ಬರ್ತಾರೆ. ಇದೇ ರೋಡಲ್ಲೇ ನಡ್ಕೊಂಡ್ ಬರ್ತಾರೆ. ಯಾವುದೇ ವೆಹಿಕಲ್ ವ್ಯವಸ್ಥೆ ಇಲ್ಲ. ಬನ್ನಿ ಇವ್ರನ್ನೇ ಕೇಳೋಣ. ಅಕ್ಕ, ನೀವು ಇಲ್ಲಿ ಬೆಳಗಿನ ಜಾವ ಬರ್ತೀರಾ, ಬಂದಾಗ ಇಲ್ಲಿ ಕರಡಿಗಳು ನಿಮ್ಗೆ ಎಂದಾರ ಸಿಕ್ಕಿದಾವ? ಎಷ್ಟು ಸರಿ ಸಿಕ್ಕಿದಾವ ಕರಡಿ? ದಿನ ಸಿಗ್ತವೆ. ದಿನ ಸಿಗ್ತವೆ. ಅಲ್ಲ, ನಿಮಗೆ ನಿಮ್ಮೂರಲ್ಲಿ ಆಟ ಪಾಠ ಇರ್ತಾವಲ್ಲ, ಆಟದಲ್ಲಿ ಹೋಗ್ಬೋದಲ್ಲ? ಆಟದ ನಮ್ ಟೈಮಿಗೆ ಸಿಗಲ್ಲ. ಅದೇ ನಿಮಗೆ ಏನು ಮಾಡಿಲ್ಲ ಕರಡಿ? ಇಲ್ಲ, ಏನು ಮಾಡಿಲ್ಲ. ಅದ್ರ ಪಾಡಿಗೆ ಅದು ಹೋಗುತ್ತೆ. ಅದ್ರ ಪಾಡಿಗೆ ಅವ್ರು ಹೋಗುತ್ತೆ, ನಮ್ ಪಾಡಿ ನಾವು ಹೋಗ್ತೀವಿ. ನೀವು ಬೆಳಗ್ಗೆ ಡೈಲಿ 7 ಗಂಟೆಗೆ ಹೋಗ್ತೀರಾ? 7 ಗಂಟೆಗೆ ಹೋಗ್ತೀವಿ. ಎಂದು ಏನು ಮಾಡಿಲ್ಲ. ಮತ್ ನೀವು ಸಂಜೆ ಬರೋದು ಇಷ್ಟೊತ್ತಿಗೆ ಬರ್ತೀರಾ? ಇಷ್ಟೊತ್ತಿಗೆ 4:15 5 ಗಂಟೆಗೆ ಬರ್ತೀವಿ. ಏನ್ ಕೆಲಸ ಮಾಡ್ತೀರಮ್ಮ ನೀವು? ನಾವು ಹೋಟ್ಲಿಗೆ ಹೋಗ್ತೀವಿ. ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಮ್ಮ. ಹೌದಾ? ಧನ್ಯವಾದಮ್ಮ ಬಂದು ಮಾತಾಡೋದಕ್ಕೆ. ಈ ಪ್ಲೇಸ್ ಏನ್ ನೋಡ್ತಿದ್ದೀರಾ, ಬೆಳಗ್ಗೆ ನಾವು ಮುಂಜಾನೆ ಬಂದಾಗ ಕರಡಿ ಇಲ್ಲಿತ್ತು. ಆ ತೋಟದಿಂದ ಬಂದಿದ್ದು ನೋಡಿ. ನೀವೀಗೇನು ನೋಡ್ತಿದ್ದೀರಾ, ಈ ಪ್ಲೇಸಿಂದ ಬಂತು ಕರಡಿ. ಈ ಪ್ಲೇಸಿಂದ ಬಂದು ಇಲ್ಲಿ ನೀರೆಲ್ಲ ಇತ್ತು. ಈ ಪ್ಲೇಸ್ ಏನು ನೋಡ್ತಿದ್ದೀರಾ, ಇಲ್ಲಿ ಕರಡಿ ನಿಂತ್ಕೊಂಡು ನೀರು ಕುಡಿದು ಅದಂತರ ಆಮೇಲೆ ಅದು ಗುಡ್ಡಕ್ಕೆ ಹೋಯ್ತು. ಈ ಒಂದು ಜಾಗ ಒಂದು ಎನಿ ಟೈಮ್ ಕರಡಿಗಳು ಓಡಾಡೋಂಥ ಜಾಗ. ಇದು ಒಂದು ಅನುಭವ. ನಾವು ಬೆಳಗ್ಗೆ ಮುಂಜಾನೆ ವಾಕ್ ಬಂದಾಗ ಆಗಿದಂಥ ಘಟನೆ. ಏನಪ್ಪ ಅಂದರೆ, ಕರಡಿಗಳು ಮನುಷ್ಯನಿಗೆ ಏಕಾಏಕಿ ಸಿಗ್ತವೆ ಅಂತಂದರೆ, ವೆದರಲ್ಲಿ ಈಗ ನಾರ್ಮಲ್ ವೆದರ್ ಇದ್ದಾಗ ಅವು ರುಟೀನ್ ಅವನೊಂಥರ ಇರುತ್ತೆ. ಈಗ ಏನಾಗುತ್ತೆ, ಮನುಷ್ಯ ಗಂಟೆ ಲೆಕ್ಕದಲ್ಲಿ ಎದ್ದಂತಾನೆ ಎಚ್ಚರ ಮಾಡ್ತಾನೆ. ನಾವು 6 ಗಂಟೆಗೆ ಎದ್ದಂದ್ರೆ 6 ಗಂಟೆಗೆ ಎದ್ದಂತೀವಿ. ಕರಡಿಗಳ ಜೀವನ ಶೈಲಿ ಹೇಗೆ ಅಂದರೆ, ಏಕ್ದಮ್ ಮೋಡ ಮುಚ್ಕೊಂತು ಅಂದಾಗ ಏನಾಗುತ್ತೆ, ಅವಕ್ಕೆ ಟೈಮಿಂಗ್ಸ್ ವೇರಿಯೇಷನ್ ಆಗುತ್ತೆ. ಮೋಡ ಮುಚ್ಚಿದಾಗ ಏನಾಗುತ್ತೆ, ಅವು ಇನ್ನೂ ಕತ್ಲಾಗಿಲ್ಲ, ಇನ್ನು ಬೆಳಕರಿಲ್ಲ ಅಂತ ಅವೇನು ಮಾಡ್ತವೆ, ಡಿಲೇ ಮಾಡ್ತಾವೆ ಬರೋದು. ಮನುಷ್ಯ ಆಗಲ್ಲ. ಕರಡಿ ಲೇಟ್ ಮಾಡಿದಷ್ಟು ಮನುಷ್ಯ ಅವ್ನ ಟೈಮಿಗೆ ಅವ್ನು ಬಂದ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಕರಡಿನಿಗೂ ಮನುಷ್ಯನಿಗೂ ಏಕಾಏಕಿ ಎದುರ ಸಿಗೋಂಥ ಚಾನ್ಸ್ ಇರುತ್ತೆ. ಹಂಗಾಗಿ ವೆದರ್ ಏಕ್ದಮ್ ಚೇಂಜ್ ಆದಾಗ ಕಾಡು ಪ್ರಾಣಿಗಳಿಂದ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಕರಡಿಗಳಿರುವಂಥ ಪ್ರದೇಶಗಳಲ್ಲಿ ವೆದರ್ ಚೇಂಜ್ ಆದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಹೋಗೋದು ಸ್ವಲ್ಪ ಉತ್ತಮ. ಅದು ಸ್ನೇಹಿತರೆ, ಈಗೇನು ಪ್ಲೇಸ್ ಇನ್ನು ನೋಡ್ತಿದ್ದೀರಾ, ಅದೇ ಕರಡಿ ನಾವು ಬೆಳಗ್ಗೆ ಮುಂಜಾನೆ 7 ಗಂಟೆಗೆ 6 ಗಂಟೆಗೆ 7 ಗಂಟೆ ವಾಕ್ ಹೋಗ್ತಿಲ್ಲ. ವಾಕಿಂದ ಬರೋವಾಗ ಇದೇ ಕರಡಿ ಇಲ್ಲಿಂದ ಬಂದಿದ್ದು ಈ ಗುಡ್ಡದಿಂದ ಬಂದು ಇಲ್ಲಿ ಏನು ಪ್ಲೇಸ್ ಕಾಣ್ತಿದ್ದು, ಇಲ್ಲೆಲ್ಲ ಬೆಂಕಿ ಹಾಕಿದ್ದಾರೆ, ಎಲ್ಲ ಸುಟ್ಟೋಗಿದೆ. ಆವಾಗೆಲ್ಲ ಹಸಿರು ಹುಲ್ಲಿತ್ತು. ಇಲ್ಲಿ ಬಂದಿದ್ದು ಕರಡಿ ಇಲ್ಲಿ ಗೊದ್ದನೆಲ್ಲ ಕಿತ್ಬಿಟ್ಟು, ಈ ಪ್ಲೇಸಲ್ಲಿ ಏನಿದೆ, ಈ ಪ್ಲೇಸ್ ಇದೇನಿದೆ ಇಲ್ಲೆಲ್ಲ ಗೊದ್ದನೆಲ್ಲ ಕಿತ್ಬಿಟ್ಟು, ನಂತರ ಅದು ಲಾಸಿಂದ ಬಂದಿದ್ದು ನೋಡಿ ಇಲ್ಲಾಸಿ ಹೋಯ್ತು. ಈ ವಿಡಿಯೋ ನಾನು ಹಾಕ್ತೀನಿ, ಇದೇ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇಲ್ಲಾಸಿ ಹೋಯ್ತು ಕರಡಿ. ನಮ್ಮ ನಾವು ದಿನನಿತ್ಯ ಕರಡಿಗಳು ನೋಡ್ತಾನೆ ಇರ್ತೀವಿ. ಅದು ಕರಡಿಗಳಿಗೂ ನಮಗೂ ಒಂಥರ ಏನೋ ಅವಿನಾಭಾವ ಸಂಬಂಧ. ಹಾಗಾಗಿ ನಾನು
ಕರಡಿ ವಿಡಿಯೋ ಮಾಡೋದಕ್ಕೆ ಇದೇ ಪ್ರೇರಣೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ನಮ್ಮನ್ನು ಬೆಳೆಸಿ.